3 ಗಂಟೆಗೂ ಹೆಚ್ಚು ಕಾಲ ಅಲ್ಲು ಅರ್ಜುನ್ ವಿಚಾರಣೆ. ಪೊಲೀಸರ ಪ್ರಶ್ನೆಗಳಿಗೆ ಪುಷ್ಪರಾಜ್ ಕೊಟ್ಟಂತ ಉತ್ತರವೇನು? ವಿಡಿಯೋ ನೋಡಿ ಭಾವುಕರಾದ ಅಲ್ಲು ಅರ್ಜುನ್. ಈ ಸುದ್ದಿಯನ್ನು ನೋಡೋಣ ಅಲ್ಲುಗೆ ಗ್ರಿಲ್ ನ್ಯೂಸ್ ಟಾಪ್ನಲ್ಲಿ. ಡಿಸೆಂಬರ್ 4ರಂದು ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ನಡೆದಿದ್ದ ಕಾಲ್ತುಳಿತ ಪ್ರಕರಣ ನಟ ಅಲ್ಲು ಅರ್ಜುನ್ಗೆ ಒಂದರ ಮೇಲೊಂದು ಸಂಕಷ್ಟ ತಂದಿಡ್ತಾ ಇದೆ. ಘಟನೆ ನಡೆದ ದಿನ ಏನಾಯ್ತು ಅನ್ನೋ ವಿಡಿಯೋಗಳು ಹೊರಬೀಳ್ತಾ ಇವೆ. ನೋಟಿಸ್ ನೀಡಿ ವಿಚಾರಣೆಗೆ ಕರೆದಿದ್ದ ಪೊಲೀಸರು ನಿನ್ನೆ 3 ಗಂಟೆಗಳಿಗೂ ಹೆಚ್ಚು ಕಾಲ ಅಲ್ಲು ಅರ್ಜುನ್ ವಿಚಾರಣೆ ನಡೆಸಿದ್ದಾರೆ. ಹೈದರಾಬಾದ್ ಪೊಲೀಸರು ಅಲ್ಲುಗೆ ನೋಟಿಸ್ ಕೊಟ್ಟಿದ್ರು. ಹೀಗಾಗಿ ನಿನ್ನೆ ವಿಚಾರಣೆಗೆ ಹಾಜರಾದ ಅಲ್ಲು ಅರ್ಜುನ್ಗೆ ಹೈದರಾಬಾದ್ನ ಚಿಕ್ಕಡಪಲ್ಲಿ ಪೊಲೀಸರು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಥಿಯೇಟರ್ಗೆ ಬರುವ ಬಗ್ಗೆ ನೀವು ಯಾರಿಗೆ ತಿಳಿಸಿದ್ರಿ? ರೋಡ್ ಶೋಗೆ ಅನುಮತಿ ತೆಗೆದುಕೊಂಡಿದ್ದೀರಾ ಅಥವಾ ಇಲ್ವಾ ಅಂತ ಪ್ರಶ್ನಿಸಿದ್ದಾರೆ. ರೋಡ್ ಶೋಗೆ ಅನುಮತಿ ನಿರಾಕರಿಸಲಾಗಿದೆ ಅಂತ ನಿಮಗ್ಯಾರು ಹೇಳಿರ್ಲಿಲ್ವಾ? ನೀವು ಚಿತ್ರಮಂದಿರದಲ್ಲಿ ಇದ್ದಾಗ ರೇವತಿ ಮೃತಪಟ್ಟಿದ್ದು ಗೊತ್ತಿರ್ಲಿಲ್ವಾ? ಎಸಿಪಿ ಮತ್ತು ಸಿಐ ನಿಮ್ಮನ್ನ ಭೇಟಿ ಮಾಡಿದ್ದು ನಿಜ ತಾನೆ? ನಿಮ್ಮ ಜೊತೆ ಎಷ್ಟು ಬೌನ್ಸರ್ಸ್ ಬಂದಿದ್ರು? ಎಲ್ಲಿಂದ ಬಂದಿದ್ದೀರಿ? ಅಭಿಮಾನಿಗಳ ಮೇಲೆ ದಾಳಿ ಮಾಡಿದ ಬೌನ್ಸರ್ ವಿವರಗಳು ಏನೇನು ಅಂತೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅಲ್ಲು ಅರ್ಜುನ್ಗೆ ಸುದ್ದಿಗೋಷ್ಠಿಯಲ್ಲಿ ನೀವು ಹೇಳಿದ್ದಕ್ಕೆ ಅರ್ಥ ಏನು? ಮಹಿಳೆಯ ಸಾವಿನ ಬಗ್ಗೆ ನಿಮಗೆ ಯಾವಾಗ ಗೊತ್ತಾಯ್ತು? ನೀವು ಮಧ್ಯಾಹ್ನ 2:45ಕ್ಕೆ ಥಿಯೇಟರ್ನಲ್ಲಿ ಇದ್ದೀರಿ ಅನ್ನೋದು ನಿಜ ಅಲ್ವಾ? 850 ಮೀಟರ್ ರೋಡ್ ಶೋ ಮಾಡಿದ್ಯಾಕೆ? ಹೊರಡುವಾಗ ಮತ್ಯಾಕೆ ನಮಸ್ಕಾರ ಮಾಡಬೇಕಾಗಿತ್ತು ಅಂತ 20ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಪೊಲೀಸರು ಕೇಳಿದ್ದಾರೆ. ಪೊಲೀಸರ ವಿಚಾರಣೆ ವೇಳೆ ನಟ ಅಲ್ಲು ಅರ್ಜುನ್ ಭಾವುಕರಾದರು ಅಂತ ವರದಿಯಾಗಿದೆ. ಸಂಧ್ಯಾ ಥಿಯೇಟರ್ನಲ್ಲಿ ನಡೆದ ಘಟನೆಯ ವಿಡಿಯೋವನ್ನ ಅಲ್ಲು ಅರ್ಜುನ್ಗೆ ತೋರಿಸಿದ್ದರಂತೆ. ವಿಡಿಯೋ ನೋಡಿ ನಟ ಭಾವುಕರಾದರು ಎನ್ನಲಾಗ್ತಾ ಇದೆ. ವಿಚಾರಣೆ ವೇಳೆ ಹಲವು ಪ್ರಶ್ನೆಗಳಿಗೆ ಅಲ್ಲು ಅರ್ಜುನ್ ತನಗೇನು ಗೊತ್ತಿಲ್ಲ ಅಂತ ಉತ್ತರಿಸಿದ್ದಾನೆ ಅಂತ ಪೊಲೀಸ್ ಮೂಲಗಳು ತಿಳಿಸಿದೆ. ಪೊಲೀಸರ ವಿಚಾರಣೆ ಎದುರಿಸಿ ವಾಪಸ್ಸಾದ ಬೆನ್ನಲ್ಲೇ ನಟ ಅಲ್ಲು ಅರ್ಜುನ್ಗೆ ಪೊಲೀಸರು ಮತ್ತೊಂದು ಶಾಕ್ ಕೊಟ್ಟಿದ್ದಾರೆ. ಅಲ್ಲು ಅರ್ಜುನ್ರ ಬೌನ್ಸರ್ ಆಂಟೋನಿಯನ್ನ ಅಧಿಕೃತವಾಗಿ ಬಂಧಿಸಿದ್ದಾರೆ. ಮತ್ತೊಂದು ಕಡೆ ಅಲ್ಲು ಅರ್ಜುನ್ಗೆ ನೀಡಲಾಗಿರುವ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಕದ ತಟ್ಟೋದಕ್ಕೆ ತಯಾರಿ ನಡೆಸಿದ್ದಾರೆ. ನಟ ಅಲ್ಲು ಅರ್ಜುನ್ರನ್ನ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಟಾರ್ಗೆಟ್ ಮಾಡಿದ್ದಾರೆ ಅಂತ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಕಿಡಿಕಾರಿದ್ದಾರೆ. ರೇವಂತ್ ರೆಡ್ಡಿ ತೆಲಂಗಾಣದಲ್ಲಿ ಸೂಪರ್ ಸ್ಟಾರ್ ಯಾರು ಎಂಬ ಸ್ಪರ್ಧೆಯನ್ನ ಸೃಷ್ಟಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಅವರು ಅಲ್ಲು ಅರ್ಜುನ್ಗಿಂತ ದೊಡ್ಡ ಸೂಪರ್ ಸ್ಟಾರ್ ಅಂತ ತೋರಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಈಗಲೂ ಸಹ ಅವರು ಕಾಂಗ್ರೆಸ್ನಲ್ಲಿ ನಟಿಸ್ತಾ ಇದ್ದಾರೆ. ಅವರು ತೆಲಂಗಾಣದ ಪ್ರಮುಖ ನಟ ಅಂತ ಟೀಕಿಸಿದ್ದಾರೆ. ಅಲ್ಲು ಅರ್ಜುನ್ ಪರ ಬಿಜೆಪಿ ಸಂಸದ ಕೆ ಲಕ್ಷ್ಮಣ್ ಬ್ಯಾಟಿಂಗ್ ಮಾಡಿದ್ದಾರೆ. ತೆಲಂಗಾಣ ಚಿತ್ರರಂಗದ ವಿರುದ್ಧ ರೇವಂತ್ ರೆಡ್ಡಿ ಸರ್ಕಾರಕ್ಕೆ ಏನು ದ್ವೇಷವಿದೆಯೋ ನಮಗೆ ಗೊತ್ತಿಲ್ಲ. ಅಲ್ಲು ಅರ್ಜುನ್ ರಾಷ್ಟ್ರ ಪ್ರಶಸ್ತಿ ವಿಜೇತ ನಟ. ಆದರೆ ಅಲ್ಲು ಅರ್ಜುನ್ ನೇರವಾಗಿ ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ. ಅವರ ವಿರುದ್ಧ ಕೊಲೆ ಯತ್ನ ಪ್ರಕರಣ ದಾಖಲಿಸುವುದು ಅಥವಾ ಠಾಣೆಗೆ ಕರೆಸುವುದು ಸರಿಯಲ್ಲ ಅಂತ ಕಿಡಿಕಾರಿದ್ದಾರೆ.